ಸ್ವಾಮೀಜಿ, ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡೋದು ಸದಾಸಿದ್ಧವಾಗಿದೆ, ಸ್ವತಂತ್ರ ಅಭ್ಯರ್ಥಿಯಾಗಿ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ 28ನೇ ತಾರೀಕಿಗೆ ಹಿಂಪಡೆಯುವ ದಿನಾಂಕ ಇದೆ, ಅಲ್ಲಿ ಹಿಂಪಡೆಯುವಂಥ ಸಾಧ್ಯತೆಗಳನ್ನು ಕೂಡ ಬರ್ತಾ ಇದೆ ಅಂತ ಒಂದು ಗಾಳಿ ಸುದ್ದಿ ಹರಿದಾಡ್ತಾ ಇದೆ. ಇದರ ಬಗ್ಗೆ ನಿಮ್ದೊಂದು ಏನು ಅಭಿಪ್ರಾಯ? ರಾಜ್ಯದ ಎಲ್ಲ ಜನಾಂಗಕ್ಕೆ ಈ ಮೂಲಕ ಸ್ಪಷ್ಟಪಡಿಸ್ತೇನೆ, ಯಾವುದೇ ಪರಿಸ್ಥಿತಿಯಲ್ಲಿ ಚುನಾವಣೆಯಿಂದ ಹಿಂದಕ್ಕೆ ಸರಿಯುವ ಪ್ರಶ್ನೆ ಇಲ್ಲ. ದೇಶ ಮಟ್ಟದ ರಾಜ್ಯ ಮಟ್ಟದ ಯಾವುದೇ ನಾಯಕರ ಒತ್ತಡಕ್ಕೆ ನಾವು ಬಗ್ಗುವಂಥ ಸ್ವಾಮಿಗಳಲ್ಲ. ಸೂರ್ಯ ಹಿಂದಕ್ಕೆ ಸರಿಬಹುದೇ ಹೊರತಾಗಿ ದಿಂಗಾಲೇಶ್ವರ ಸ್ವಾಮೀಜಿಯವರು ಹಿಂದಕ್ಕೆ ಸರಿಯಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಸರಿ ಸ್ವಾಮೀಜಿಯವರು, BL ಸಂತೋಷ್ ಅವರು ಲಿಂಗಾಯತ ಅವಶ್ಯಕತೆ ನಮಗಿಲ್ಲ, ಲಿಂಗಾಯತರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂತಹ BL ಸಂತೋಷ್ ಅವರಿಗೆ ನನ್ನ ಪ್ರಶ್ನೆ ಇದೆ. ಜೋಶಿಯವರು ಲಿಂಗಾಯತರ ಮನೆಗೆ, ಲಿಂಗಾಯತ ಮಠಗಳಿಗೆ ಅಲದಾಡ್ತಾ ಇರುವುದು ಯಾಕೆ? ಇದು ಮಾನ್ಯ ಸಂತೋಷ್ ಜಿ ಅವರು ಆ ಪಾಠವನ್ನು ಲಿಂಗಾಯತರ ಮತಗಳ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಜೋಶಿ ಅವರಿಗೆ ಹೇಳಿದರೆ ಸಾಕು. ನಾವು ಹಿಂದುತ್ವದಲ್ಲಿ ಮುಂದುವರಿಯುತ್ತೀವಿ ಅನ್ನುವಂಥ ವಿಷಯಗಳನ್ನು ಮಂಡನೆ ಮಾಡ್ತಾರೆ. ಈ ದೇಶದಲ್ಲಿರುವವರು ಎಲ್ಲರೂ ಹಿಂದುತ್ವವಾದಿಗಳೇ ಹೊರತಾಗಿ ಇವರೊಬ್ಬರೇ ಹಿಂದುತ್ವವಾದಿಗಳಲ್ಲ. ಸರಿ ಸ್ವಾಮೀಜಿಯವರೇ, ಕೆಲವೊಂದಿಷ್ಟು ರಾಜಕಾರಣದಿಂದ ನಮಗೆ ಬಂದಿರತಕ್ಕ ಪ್ರಕಾರದಿಂದ ಮತ್ತು ಕೆಲವೊಂದಿಷ್ಟು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸುದ್ದಿಗಳಲ್ಲಿ ಕಾಂಗ್ರೆಸ್ನವ್ರ ಕಡೆ ನೀವು ಮುಖ ಮಾಡಿದ್ದೀರಿ, ಕಾಂಗ್ರೆಸ್ನವ್ರ ಕಡೆ ತಾವು ಬೇಡಿಕೆಗಳನ್ನ ಇಟ್ಟಿದ್ದೀರಿ ಅನ್ನೋಂಥ ಕೆಲವೊಂದಿಷ್ಟು. ನಾವು ಯಾವ ಪಕ್ಷದ ಕಡೆಗೆ ಮುಖ ಮಾಡಿಲ್ಲ, ಎಲ್ಲ ಪಕ್ಷಗಳು ನಮ್ಮ ಕಡೆ ಮುಖ ಮಾಡಿದ್ದಾರೆ. ಕಾಂಗ್ರೆಸ್ನವರು ಮತ್ತೊಂದು ಕಡೆ ಹೈಕಮಾಂಡ್ ಹೇಳುತ್ತೆ, ನಾವು ಲಿಂಗಾಯತರಿಗೆ ಚಿಂತನೆ ಮಾಡ್ತಾ ಇದ್ವಿ, ಕುರುಬ ಸಮಾಜರಿಗೆ ಟಿಕೆಟ್ ಕೊಟ್ಟಿದ್ವಿ, ಬಾಹ್ಯದಿಂದ ನಾವು ಅವರಿಗೆ ಬೆಂಬಲ ಕೊಡುತ್ತೀವಿ ಅನ್ನೋಂಥ ಒಂದು ಸುದ್ದಿ ಬರ್ತಾ ಇದೆ. ಇದು ಸತ್ಯನ ಸೋಲ? ಇವು ಎಲ್ಲವುಗಳನ್ನು ನಾನು ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೇನೆ ಹೊರತಾಗಿ ಉಳಿದಿದ್ದು ಯಾವುದು ನನಗೆ ಮಾಹಿತಿ ಇರುವುದಿಲ್ಲ. ಸರಿ ಸ್ವಾಮೀಜಿಯವರೇ, ತಾವು 8ನೇ ತಾರೀಕಿಗೆ ತಾವು ಸುದ್ದಿಗೋಷ್ಠಿ ಮಾಡಿ ಬೆಂಗಳೂರಿನಲ್ಲಿ ನನ್ನ ಸ್ವತಂತ್ರ ನಿಲುವು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ನಿಶ್ಚಿತ ಅಂತ ತಾವು ಹೇಳ್ತಾ ಇದ್ದೀರಿ. ಧಾರವಾಡಕ್ಕೆ ಬರುವುದು ತಮಗೆ ಸ್ವಾಗತ ಕೋರ್ತಾ ಇದ್ದಾರೆ. ಏನು ಉದ್ದೇಶ? ಇದು ರಾಜಕಾರಣ ಆಗುತ್ತಾ, ಇದು ಹೋರಾಟ ಆಗುತ್ತಾ? ಒಬ್ಬ ರಾಷ್ಟ್ರದ ಅಭಿಮಾನಿಯಾಗಿ ಈ ರಾಜ್ಯದ ಈ ನಾಡಿನ ಹಿತಕ್ಕಾಗಿ ನಾನು ಆ ರಂಗವನ್ನು ಪ್ರವೇಶಿಸ್ತಾ ಇರೋದ್ರಿಂದ ಅಭಿಮಾನಿಗಳು, ಸ್ವಾಭಿಮಾನಿಗಳು ಸಹಜವಾಗಿ ಸ್ವಾಗತ ಮಾಡಿಕೊಳ್ಳುವಂಥದ್ದು ಅವರ ಸಂಸ್ಕೃತಿಯಾಗಿದೆ. ಬಹುಶಃ ನಾಳೆ 11ನೇ ತಾರೀಕಿಗೆ ಮಧ್ಯಾಹ್ನ 3:30ರಿಂದ 4 ಗಂಟೆಗೆ ನಮ್ಮನ್ನು ನೆಹರು ಮೈದಾನಕ್ಕೆ ಸ್ವಾಗತ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ನಾವು ಆ ಸಮಯಕ್ಕೆ ಬರ್ತೇವೆ. ಅಭಿಮಾನಿ ಇದ್ದವರು ಅಲ್ಲಿಗೆ ಯಾರಾದರೂ ಬಂದೇ ಬರ್ತಾರೆ. ಸ್ವಾಗತ ಕೋರುವಂಥ ಹಿನ್ನೆಲೆಯಲ್ಲಿ ನಿಮಗೇನು ಪಾದಯಾತ್ರೆ ಮುಖಾಂತರದಿಂದ ಒಂದು ಭಕ್ತಾದಿಗಳಿಂದ ನಿಮ್ಗೇನು ಸ್ವಾಗತ ಕೋರ್ತಾ ಇದ್ದಾರೆ, ಇದು ಒಂದು ರಾಜಕಾರಣಕ್ಕೆ ಮೆಸೇಜ್ ಹೋಗುತ್ತಲ್ವಾ? ಇದು ಯಾಕೆಂದ್ರೆ ಇದೊಂದು ನಿಮ್ದು ಹೋರಾಟ ಇರೋದು ಲಿಂಗಾಯತರ ವಿರುದ್ಧಕ್ಕಿಂತ ಜಾತ್ಯತೀತವಾಗಿ ನೀವು ಹೋರಾಟ ಮಾಡ್ತಾ ಇದ್ರಿ. ಈ ಹೋರಾಟದಲ್ಲಿ ಇದು ಚುನಾವಣೆ ಅಸ್ತ್ರವಾಗುದಿಲ್ಲ ಅಲ್ಲ? ಚುನಾವಣೆಗೆ ನಿಂತ ಮೇಲೆ ಮತ್ತೆ ಇದು ರಾಜಕಾರಣಕ್ಕೆ ಅಸ್ತ್ರವಾಗುದಿಲ್ಲ ಅಂತ. ಚುನಾವಣೆ ನಡೆದಿರೋದ್ರಿಂದ ಇದು ಚುನಾವಣೆಯ ವಿಚಾರಣೆಯ ಹೊರತಾಗಿ ಮತ್ತೊಂದು ವಿಚಾರ ಅಲ್ಲ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.